ಮಾಡಿ ಕಳಿಸುತ್ತಿದ್ದರು. ಈಗ ಆದರೆ ಎನ್ನ ಮಗನಾದ ಪರಶುರಾಮನಿಗೆ ವಚನವನ್ನು ಕೊಟ್ಟಿದ್ದರು. ಎನ್ನೆಲ್ಲ ಕ್ರೋಧಕ್ರಿಯನ್ನು ಬಿಟ್ಟು ಈಗ ಶಾಂತ ರೂಪದಲ್ಲಿ ಇಂಥ ಸಮಯದಲ್ಲಿ ಬಂದು ನಿನ್ನ ಡಂಬವನ್ನು ಕೊಟ್ಟಿಕೊಳ್ಳದೆ ಸುಮ್ಮನೆ ಹಿಂದಕ್ಕೆ ನೋಡುವಾಗ ಸಾಧ್ಯವಿಲ್ಲದೆ ನಿನ್ನ ಪಟ್ಟಣಕ್ಕೆ ಹೆಗಡೆ ಜವರ ಕುಣಿಯದ ಮುಗಿಯೊಳಗೆ ಬಿಡಿ ಬಿಡುವುದರಿಂದ ಜವರ ಮಾತಾಡಲು ಹೆಗಡೆ ಓ ರಥ ಈಗಲಾದರೂ ನಿನ್ನ ನೆಲದ ಕಾಮನೆಯನ್ನು ಎಂದಿಗೆ ಬರೆಯ ನಿನ್ನವಾದರೂ ಈ ಸಮಯವನ್ನು ಮಾಡುವುದೇ ದೊಡ್ಡ ಸಂದೇಶದ ಅಲ್ಲ ಅದೇ ಪ್ರಕಾರವಾಗಿದ್ದಕ್ಕಿಲ್ಲ ಈ ಕರ್ತವ್ಯ ಮುಖ್ಯ. ಯಮದಗ್ನಿ ಬಂದಕ್ಕಾಗಿ ಅವನ ಮಗನಾದ ಪರಶುರಾಮನ ಅನ್ನಪುರ ಭಾರಕ್ಕೆ ಬರಲಾಗೆ ಚಂದಪ್ರ ಚಂದ ಗಂಧ ಗಣಗಳ ಗಂಧ ತಂದ ಬಣ್ಣ ತಂದ ತಂದ ಘನೂರ ಪಾಪನೂರ ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣವೆಲ್ಲಿಗೆ ನಿನ್ನ ಸತಿ ನಾನು ಅಲ್ಲವೇ? ನಿನ್ನ ಗೋಷ್ಠಿ ನನಗಲ್ಲ ಮತ್ತಿನ್ಯ ಹೇಳಿದರು ಪ್ರಿಯ. ಎಲ್ಲ ಗುರುಗಳು ಗುರು ಹಿರಿಯರು ಹೇಳಿರುವರೆ ಅವರು ಸುಂದರ ಸಾಕ
ಕಾಕ ಯಾಕೆ ನೀನು ಹೋಗೋ ನಾನು ಹೋಗುವ ಮುಂದೆ ಬೇಗ ಮಾಡಿದ್ರೆ ನೀನು ಎತ್ತಬೇಕು. ನನಗೆ ತಿಳಿದಿದೆ. ಹೌದು ಏನು ಕೇಳು ಚೆನ್ನಾಗಿದೆ. ನಿನ್ನ ಬಾಳ ರಾಜ ಕಲ್ಲರಿತ ಬಿಲ್ಲು ಬಾಣುಗಳನ್ನು ತಿಳಿಸಿಕೊಂಡು ನನ್ನ ತಾಯಿಯಾಗಿ ನೀನು ಕೋಪದಲ್ಲಿ ಕಾಂತ ಯಾರೊಂದಿಗೆ ಪಾತ್ರವನ್ನು ಕೊಟ್ಟು ಹೋಗುವೆ ನಿನ್ನ ಭಯದ ಸಂಗತಿಯನ್ನು ತಿಳಿಸುವುದಿಲ್ಲವೆಂದರೆ ಒಂದೇ ಹಠವನ್ನೇಳುವೆಯಾ? ಹೌದು ಸರಿ. ನಿನಗೆ ಹೇಳಿಕೊಟ್ಟವರೇ ಇವರೇ ಎಲ್ಲ ಗುರುಗಳ ದತ್ತತ್ರಿ ಅವರೇ ಆದರೆ ಸತ್ಯವನ್ನು ತಿಳಿಸುವುದು ನಿನ್ನ ಧರ್ಮವಲ್ಲವೇ? ಎಷ್ಟು ಮಾತ್ರಕ್ಕೆ ತಿಳಿಸುವುದು ಸರಿ. ಕಾಕ ಸತ್ಯ ಮುಂದೆ ತಿಳಿಸಿ ಹೋಗುವುದು ನಿನ್ನ ಧರ್ಮವಾಗಿರುವುದು. ಹೋಗುವ ಹೇಳಲೇ ಚೆನ್ನಾಗಿ ಹೇಳು.
ಸತಿಯವರಿಂದ ತಿಳಿಸಲಾರದಂತ ಕಾರ್ಯವು ಯಾವುದಿರೋದು ಆದಂತಹ ಕಾರ್ಯವಿದ್ದರೂ ಸಹ ಸತಿಯನ್ನ ತಿಳಿಸುವುದು ನಿನ್ನ ಧರ್ಮವಾಗಿರುವುದು. ಆದ್ದರಿಂದ ನಿನ್ನ ಸಂಗತಿಯನ್ನು ಹೆಣ್ಣ ಮುಂದೆ ತಿಳಿಸುವುದು ಯಾರಿಗೂ ಹೋಗುವ ವಿಷಯ. ಪ್ರಾಣೇಶ್ವರ ಪದದಿಂದ ಮಾಡ್ತೇವ ರಾಮನಯ್ಯ ಯುದ್ಧದ ತಂದೆಯ ಬಿಡಿಸಿ ಮುಖವನ್ನಾಗ ನೋಡು. ಮೋದಿ ಮೇಲೆ ಯುದ್ಧಕ್ಕೆ ಹೋಗುವೆಯಾ? ಜಯಿಸಿ ಬರುವೆಯಾ? ಕೇಳು ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಯಬೇಕು, ಈ ಯೌವನದಲ್ಲಿ ದೊಡ್ಡ ನಂದನವನ್ನು ಪಡೆಯಬೇಕು. ಕಾಂತ ಇದು ಸರ್ವರಿಗೂ ಪದ್ಧತಿ ಅನುಕೂಲವಾಗುವುದು. ಸುಂದರ ಆದ ಕಾರಣ ನೀನು ಕದನಕ್ಕೆ ಸರ್ವತಾ ಹೋಗುವುದು ಬೇಡಕ್ಕಂತ ಬಿಟ್ಟು ಬಿಡು ನಿನ್ನ ಕಂತ. ಜಾಣ ಸಂಘದಿಂದ ಬರುತ್ತ ರಾಮನ ಹರಮನ ವರವಾಗಿ ಮಾಡುವ ಹೌದೇ ಸುಂದರ ಯಾರೊಂದಿಗೆ ಖಂಡವನ್ನು ಕೊಟ್ಟು ಹೋಗುವೆ ಶಿವನಿಂದ ವರವನ್ನು ಪಡೆದುಕೊಂಡು ಬಂದಿರುವನು ಅವನು. ಮಹಾಗುರುಗಳಿಂದ ವಿದ್ಯೆಯನ್ನು ಕಲಿತುಕೊಂಡು ಬಂದಿರುವೆಯಾ? ಸಾವಿರಾರು ಭುಜಗಳನ್ನು ಪಡೆದುಕೊಂಡಿರುವೆ ಎಂದು ಹೇಳಿವೆಯಾ? ಆದರೆ ಪರಶುರಾಮನನ್ನು ಜಯಿಸಲಾರೆ. ಕಾಕ ಹೇಳಲೆ
ಇದು ಸರಿಯಲ್ಲ ಪ್ರಾಣೇಶ್ವರ ನೀನು ಅವನನ್ನು ಸರ್ವದ ಜಯಿಸಲಾರ ಪ್ರಿಯ ಯಾಕಕ್ಕೆ ಅಂತ ಕೇಳಿದ್ರ ಆ ನಾರಾಯಣ ಹೇಳ್ತಾನೆ ಈ ಪರಶುರಾಮನು ಆದ್ದರಿಂದ ನಿನ್ನ ಹಠವನ್ನು ಬಿಟ್ಟು ಪ್ರಿಯ ಎನ್ನ ಮಾತಿಗೆ ಮನಗೊಟ್ಟು ಏಕೆಂದರೆ ಆಳಬಂದಕ್ಕೆ ಬಾ ಪ್ರಿಯ ಮುಗಿಯುವುದು ಹೀಗೆ ಕೈಯ ಕಾಂತ ಸುಮ್ಮನೆ ಹಠ ಮಾಡಬೇಡ. ಯಾರನ್ನ ಬಿಡುವುದು? ಹೌದೇ? ಪರಶುರಾಮನನ್ನು ಬಿಡಿಸಿ ಬರುವೆಯಾ?
ಬಾರೋ ನೀರ ನನ್ನ ದೂರ ಒಲವಿನ ಬಾರೋ ನಿನ್ನ ದೂರ ಬಾರಿ ರಾಜ 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 ಅಂತ ಯಾರು ಸುದ್ದಿ ಹೇಳಬೇಕು ಹೌದೇ ಇನ್ನು ಒತ್ತಾಯ್ತು ಹಾಕ ಓಲತ್ತ ಇನ್ನು ಒತ್ತಾಯ್ತು ಹಾಕ ಸಾಕ ಮಾಡೋದು ಬೆಳಕ ಇನ್ನೊಂದು ಅರ್ಧ ಆ ಪರಶುರಾಮನು ಗಾಳಿಯನ್ನು ಕಿತ್ತುಕೊಂಡರು ಸಾಕ ಆತನೇ ಶ್ರೀಮನ್ನಾರಾಯಣನು ಹೌದು ಆತನ ಮಹಿಮೆನುಡೆ ನೀನು ದೂರಕ್ಕೆ ಹೋಗುವುದು ಬೇಡ ಪ್ರಿಯ ಮುಂದೆನೂ ನಿಮಗೆ ಕೈಯ ಸುಂದರ ಪರಶುರಾಮನಿಗೆ ಕಂಠವನ್ನು ಕೊಟ್ಟು ಹೋಗುವೆಯಾ
ಜೋಗ ಸುಂದರ ಏನು ಜೋಗ ಅದ್ರಾಗ ಕರ್ಕೊಂಡು ಹೋಗ್ಬಿಡ್ತು ನೋಡು ಅವ್ರು ಕರ್ಕೊಂಡು ಡ್ಯಾನ್ಸ್ ಆಡ್ತೀವಿ ಏನು ಮಾಡ್ತೀನಿ ನೋಡ ಅಲ್ಲಿ ನಿನ್ನ ಕರ್ಕೊಂಡೋಗಿ ತಾತ ಎಷ್ಟಿರ್ಬೋದು ಎಷ್ಟಿರ್ಬೋದು ಎಷ್ಟು ಮಾತಾಡ್ಬೋದು ಮೂರೇ ಹುಟ್ಟಿದಂಗೆಲ್ಲ ಮೂರು ಜಾಸ್ತಿ ಆಗುವುದೇ ಚಿಂತೆ ಇಲ್ಲ ನನಗೆ ಚಿಂತೆ ಆಗುವುದಿಲ್ಲ ಹೇಳಿದ್ರು ನಾನೆಷ್ಟು ವಿಧದಿಂದ ಬೇಡಿಕೊಂಡು ನೀನು ಒಂದು ಸುಂದರ ಸತ್ಯರ ಮಾತನ್ನು ಸಾಲ ಮಾಡಿ ಪಂಚರಾಮನ ಗುರು ಯುದ್ಧಕ್ಕೆ ಹೋಗೋದು ಬೇಡಕ್ಕಂತ ತಿಳಿದು ಮರುಮ ಗುಣವಂತ ಚೆನ್ನಾಗಿ ಕೇಳು ಲಕ್ಷ್ಮೀ ಕಾಂತ ಸುಂದರ ಏನು ಕೇಳು ಸಂಕಟ ಅರವರ ಸಮಯ
ಇದು ವಸಂತ ಕಾಲ. ಮತ್ತಿಂತ ವಸಂತ ಕಾಲದಲ್ಲಿ ನಮ್ಮನ್ನು ಬಿಟ್ಟು ಹೋಗುವೆ ಜ್ಞಾನೇಶ್ವರ ಚರಂದರ
ಯಮುನಾಗಿ ಮಂಗಕ್ಕಾಗಿ ಅವರ ಮಗನಾದ ಪರಶುರಾಮನು ಅವರ ಮಗನ ಕುಶಲನು ತರುವ ಪರಶುರಾಮನಾಗಿ ಬಂದವರಿಗೆ ಅವರಿಗೆ ಬೋಧಿಸ ಪರಾಕ್ರಮವನ್ನು ಗೆದ್ದಿರುವುದು ಎಲ್ಲ ಶಾಸ್ತ್ರಭಾವಗಳ ಶಕ್ತಿಯಿಂದ ಅವರ ಅನುಭವಗಳಿಗೆ ಸೇರಿ ಬರುವುದಕ್ಕೆ ಅವನು ಸಂದ ನೀನೊಬ್ಬರಲ್ಲಿ ಯಾತಕ್ಕೆ ಈ ಬೋಲದಲ್ಲಿರುವ ಶತ್ರುವುಂಟಾದ ದಂಡ ಮಾಡಿ ಅದು ಈ ಪರಶುರಾಮನು ಪರಶು ಬಂದ ಈ ಚರಣ ನಿಮಗೆ ಆಮೇಲೆ ನಿನಗೆ ಸ್ವಲ್ಪ ಕಾಣಲಿಲ್ಲ ಮತ್ತು ಸ್ವಲ್ಪ ಈ ವಾಕ್ಯ ರಾಮನಾಗಿ ಬಂದವನ್ನ ಅಲ್ಲೇನೆ ಎಲ್ಲರಿಗೆ ನಿನ್ನ ಬರೋದನ್ನು ಬಂದುಕೊಳ್ಳ ಈ ಪರಶುವನಿಂದ ಹೂವಾರದ ಮೇಲೆ ಈ ನಿಮ್ಮ ಮಂಡಲ ಮೇಲೆ ಎತ್ತಿ ಹೊಡೆದರೆ ಶಾಸ್ತ್ರದಿಂದ ಏನಿಗೆ ಪರಶುರಾಮ ಸಾರ ಹಿರಿಯರು ನಿನ್ನ ಪರಾಕ್ರಮ ನಿನ್ನ ಪರಶುರ ಬಂದ ಯುದ್ಧ ಮಾಡುವ ಕಾರಣದಿಂದ ಒಂದು ಖಂಡ ಖಂಡಿತ ಮಾತನಾಡಿದರೆ ಕಾರ್ತೀವಿ ನಿನ್ನನ್ನು ಸಾಧಿಸಬೇಕೆಂದು ಪರಶುವನ್ನು ಪಡೆದುಕೊಂಡು ಬಂದು ಪರಶುವನ್ನು ಪಡೆದುಕೊಂಡು ಬಂದವನು
ಸಾರದೆ ಶಕ್ತಿಯಾಗಿ